ನಮಸ್ತೆ ಎಲ್ರಿಗೂ. ಹುಳಿಕಾಳು ಚಟ್ನಿ ಪುಡಿನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡತ್ತೀನಿ. ಈಗ ದಿನ ಮಾಡಾಗ ಮೊದಲಿಗೆ ನಾನು ಒಂದು ಬಟ್ಲಷ್ಟು ನಾಯಿಲೆ ಹುಳಿಕಾಳನ್ನ ತೊಗೊಂಡಿನಿ. ಅದಾದಮೇಲೆ ಇದಕ್ಕೆ ನಾಯಿಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ. ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಅದಾದಮೇಲೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 2 ಸ್ಪೂನಷ್ಟು ಶೇಂಗಾ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಬೆಲ್ಲ, ಉಪ್ಪು, ಅದಾದಮೇಲೆ ಕರಿಬೇವು, ಸ್ವಲ್ಪ ಹುಣಸೆ ಹಣ್ಣು, ಅದಾದಮೇಲೆ ಸ್ವಲ್ಪ ಖಾರಕ್ಕೆ ನಾಯಿಲೆ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿನಿ. ಮೊದಲಿಗೆ ಹುಳಿಕಾಳನ್ನ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಸ್ವಲ್ಪ ಹುಳಿಕಾಳದು ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೋಬೇಕು. ಈ ರೀತಿ ಹುಳಿಕಾಳು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಇದನ್ನ ಒಂದು ಸೈಡ್ಗೆ ಪ್ಲೇಟ್ ಒಳಗೆ ತೆಗೆದಿಟ್ಕೋಬೇಕು. ಈಗದ ಪ್ಯಾನ್ಗೆ ನಾನು ಇಲ್ಲಿ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳತ್ತೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಈಗ ಉದ್ದಿನಬೇಳೆನೂ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕು. ಈ ರೀತಿ ಉದ್ದಿನಬೇಳೆ ಹುರಿದ್ಮೇಲೆ ಇವಾಗ ಅದಕ್ಕೆ ನಾನು ಇಲ್ಲಿ ಆಲ್ರೆಡಿ ಇದು ಶೇಂಗಾ ಹುರಿದಿರ್ತೈತಿ, ಸೊ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಬಿಸಿ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ನಾವು ತೆಗೆದಿಟ್ಕೋಬೇಕು. ಇವಾಗ ಇದಕ್ಕೆ ಕರಿಬೇವನ್ನ ಹಾಕಿ ಕರಿಬೇವು ಪೂರ್ತಿ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಿದ್ದರೆ ಬೆಳ್ಳುಳ್ಳಿನ ಬಳಸ್ಬೋದು. ನಾ ಇಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ. ಇದು ಸ್ವಲ್ಪ ಕರಿಬೇವು ಫ್ರೈ ಆದ್ಮೇಲೆ ಇವಾಗ ಅದಕ್ಕೆ ನಾ ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು. ನಾವು ಕರಿಬೇವನ್ನ ಆದಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಮಾಡುವಂಥ ಚಟ್ನಿ ಪುಡಿ ಕೆಡೋ ಚಾನ್ಸಸ್ ಇರ್ತೈತಿ. ಸೊ ಇದನ್ನು ಆದಷ್ಟು ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಅದರೊಳಗಿರೋ ಮಾಯ್ಶ್ಚರ್ ಎಲ್ಲ ಹೋಗಬೇಕು, ಅಷ್ಟು ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಕರಿಬೇವನ್ನ ಫ್ರೈ ಮಾಡಿ ಇವಾಗ ಇದನ್ನು ನಾನು ಇಲ್ಲಿ ತೆಗೆದಿಟ್ಕೊಳತ್ತೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿನ ಎರಡೂ ತೆಗೆದಿಟ್ಕೋಬೇಕು. ಇವಾಗ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ. ಇವಾಗ ಇದಕ್ಕೆ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಳತ್ತೀನಿ. ಹುಣಸೆ ಹಣ್ಣೊಳಗೂ ಸ್ವಲ್ಪ ಮಾಯ್ಶ್ಚರ್ ಇರೋದ್ರಿಂದ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿ ಇದನ್ನು ಎಲ್ಲ ಈ ರೀತಿ ನಾವು ತೆಗೆದಿಟ್ಕೋಬೇಕು. ಇದನ್ನು ನಾವು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು. ಈ ರೀತಿ ಒಂದು ಸತಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇವಾಗ ಅದನ್ನು ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳತ್ತೀನಿ. ಬೆಲ್ಲ ಆಪ್ಷನಲ್, ನೀವು ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಹಾಕಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಆದಷ್ಟು ಇದು ಪೌಡರ್ ಥರ ಬರಬೇಕು, ಅಷ್ಟು ನಾವು ಇದನ್ನು ನುಣ್ಣಗೆ ಈ ರೀತಿ ಪುಡಿ ಮಾಡ್ಕೋಬೇಕು. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ 6 ಮಂತ್ವರೆಗೂ ಇಟ್ಟರು ಇದು ಚಟ್ನಿ ಪುಡಿ ಕೆಡೋದಿಲ್ಲ. ಇದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಅಥವಾ ಅನ್ನಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಈ ಚಟ್ನಿ ಪುಡಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಹೆಂಗನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.